ಐತೆ, ಯಾವ ರೀತಿಯಾಗಿದೆ? ಸರ್ ಇಲ್ಲಿ ಚುನಾವಣೆ ಸರಿ ಸಮರ್ಥ ಬರ್ತಾರೆ, ಸಮರ್ಥ ಶ್ಯಾಮಲ ಮಲ್ಲಿಕಾರ್ಜುನ ಅವರೇ ಬರ್ತಾರೆ, ಅವರೇ ಬರ್ಬೇಕಂತ ಸರ್. ಯಾಕಪ್ಪ ಅಂದರೆ ಅವರು ಸ್ವಲ್ಪ ಭರವಸೆ ಕೊಟ್ಟರೆ ಕೆಲಸ ಮಾಡ್ಬೇಕಂತೇಳಿ ಹುಮ್ಮಸ್ಸಿಂದ ಬಂದಿದ್ದಾರೆ. ಆ ಭರವಸೆ ವ್ಯವಸ್ಥೆ ಮಾಡ್ತಿದ್ದಾರೆ. ಸಮರ್ಥಿಗೆ ಮಾಡ್ಕೊಂತಿದ್ದೀವಿ ಸರ್. ನಾವು ಕೆಲಸ ಸ್ವಲ್ಪ ಅಭಿವೃದ್ಧಿ ಮಾಡಿದೆ, ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಇವಾಗ ಸಾರಿ ಆ ಥರ ಮಾಡಿದಾರೆ, ಅದೇ ಥರ ಮಾಡಿದೆ ಅಂತ ಹೇಳ್ಯಾರ. ಅವನು ನೋಡ್ಬೇಕು ಸರ್, ಕಾದು ಬಟ್ ಈಗ ನಿಮ್ಮ ಮುಸ್ಲಿಂ ಕಮ್ಯುನಿಟಿಯಿಂದನೂ ಟಿಕೆಟ್ ಕೇಳಿದ್ರಿ, ನೀವು ಮುಸ್ಲಿಂ ಕಮ್ಯುನಿಟಿಯಿಂದ ಹೇಳಿದ್ವಿ, ಅದಾಗಲಿಲ್ಲ. ನಮಗೆ ಭರವಸೆ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಬೇಡಿಕೆ ಈಡೇರಿಸಿ ಅಂತೇಳಿ. ಅದಕ್ಕೆ ನಾವೆಲ್ಲ ಒಮ್ಮತದಿಂದ ಮಾರಿ ಮಾಡ್ತಿದ್ವಿ. ಯಾಕೆ ಆಗಲಿಲ್ಲ ಟಿಕೆಟ್ ಬೇಡಿಕೆ ನಿಮಗೆ? ಅದು ಹೈಕಮಾಂಡ್ ಇದು ಹೇಳ್ತಾರೆ, ಅವರು ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಿದ್ದಾರೆ. ಅದು ಅವರಿಗೆ ಗೊತ್ತು. ಏನೆಲ್ಲ ಬೇಡಿಕೆಗಳಿದೆ ನಮಗೆ? ಹಾಸ್ಪಿಟ್ಲ್ ಆಗಬೇಕು, ಕಾಲೇಜ್ ಆಗಬೇಕು, ಚರಂಡಿಗಳು ಆಗಬೇಕು, ಕಾಂಕ್ರೀಟ್ ರೋಡ್ ಆಗಬೇಕು, ಭಾಳ ಅಭಿವೃದ್ಧಿ ಆಗಬೇಕು. ಮೈನ್ ಕಾಲೇಜ್ ಆಗ್ಬೇಕು. ನಮ್ಮ ಕಡೆಗೆ ಕಾಲೇಜ್ ಇಲ್ಲ, ಇನ್ನು ವುಮೆನ್ಸ್ ಕಾಲೇಜ್ ಇಲ್ಲ, ಒಳ್ಳೆ ಸ್ಕೂಲ್ಗಳಿಲ್ಲ. ಏನೇ ಬೇಕಂದ್ರೆ ಹಾಸ್ಪಿಟ್ಲ್ ಬೇಕಂದ್ರೆ ಈ ಕಡೆ ಬರ್ಬೇಕು ನಾವು. ಅದನ್ನ ಭರವಸೆ ಕೊಟ್ಟಿದ್ದಾರೆ. ಈ ಸಾರಿ ಮಾಡ್ತೀವಿ ಅಂತಂದೇಳಿ ನೋಡ್ಬೇಕು ಸರ್. ಯಾರು ಕೊಟ್ಟಿದ್ದಾರೆ ಭರವಸೆ? ಸಮರ್ಥ ಮಲ್ಲಿಕಾರ್ಜುನ ಅವರು. ಏನಂತ ಕೊಟ್ಟಿದ್ದಾರೆ? ಹಾಸ್ಪಿಟ್ಲು, ಕಾಲೇಜು ಮಾಡ್ತೀವಿ ಅಂತ ಹೇಳಿದ್ರು ಸರ್. ಚರಂಡಿ ವ್ಯವಸ್ಥೆ ಮಾಡ್ತೀವಿ, ರೋಡ್ ವ್ಯವಸ್ಥೆ ಮಾಡ್ತೀವಿ, ಪ್ರತಿಯೊಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ ಸರ್. ಬಟ್ ಎಲ್ಲೋ ಒಂದು ಕಡೆ ಕೊಡದೆ ಅನ್ಯಾಯ ಮಾಡ್ತಾರೆ, ಟಿಕೆಟ್ ಕೊಡೋದು ಕಾಂಗ್ರೆಸ್. ಬಟ್ ಅನ್ಯಾಯ ಆಗಿ ನಿಜ, ಅನ್ಯಾಯ ಆಗಿರೋದು ನಿಜ. ಬಟ್ ನಮಗೆ ಅನ್ಯಾಯ ಆಗಿದ್ದು ನಿಜ. ಅನ್ಯಾಯ ಆಗ್ತಕ್ಕಂಥ ಕೆಲಸ ಮಾಡ್ಬೇಕು ಸರ್. ಇದು ಲಾಸ್ಟ್ ಚಾನ್ಸ್ ಅವರಿಗೆ. ಇದು ಲಾಸ್ಟ್ ಚಾನ್ಸ್. ಇದು ಭರವಸೆ ಇದೆ ಮಾಡ್ತೀವಿ ಅಂತೇಳಿ. ಒಂದು ವೇಳೆ ಭರವಸೆ ಈಡೇರಿಸಲಿಲ್ಲ ಅಂದರೆ ಮುಂದೆ ಮತ್ತೆ ಇಂಡಿಪೆಂಡೆಂಟ್ ಗ್ಯಾರಂಟಿ ಮುಸ್ಲಿಮ್ಸೇ ಬರೋದು 28ಕ್ಕೆ. ಮುಂದೆ 28 ಚುನಾವಣೆಗೆ ತಕ್ಕ ಪಾಠ ಕಲಿಸ್ತಾರೆ ಅವರಿಗೆ. ಈಗ ರೆಡಿ ಆಗಿಬಿಟ್ಟಿದ್ರೆ ಆಲ್ರೆಡಿ ರೆಡಿ ಆಗಿದೆ. ಸಮರ್ಥರಿ ಸರಿ, ಕಾನ್ಫಿಡೆಂಟ್ ಅವರೇ ಬರೋದು. ಮತ್ತು ಈ ನಡು BJP ಅವರು ಹೇಳ್ತಾರಲ್ಲ, ಅಲ್ಪಸಂಖ್ಯಾತರು ಮುಸ್ಲಿಮರು ನಮ್ಗೆ ಓಟ್ ಹಾಕ್ತಾರೆ ಅಂತ. ಇದೆಷ್ಟು ಸತ್ಯ ಸರ್? ಅವ್ರು ಒಪ್ಪೋದು, ಅವ್ರ ಒಪಿನಿಯನ್ ಹಂಗಿದೆ. ನಮ್ಮ ಒಪಿನಿಯನ್ ಈ ಥರ ಇದೆ. ಅಂದರೆ ನೀವು BJPಗೆ ಹಾಕಲ್ವಾ ಹೆಂಗೆ ಮುಸ್ಲಿಮರು? ಹಾಕ್ತೀವಿ ಸರ್, ಹಾಕಲ್ಲ ಅಂತಿಲ್ಲ. ಅದು ರಾಷ್ಟ್ರೀಯ ಪಕ್ಷನ ಮಾಡ್ತೀವಿ. ಬಟ್ ಈ ಸರಿ ಸಮರ್ಥನೆ ಭಾಳ ಇಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಈ ಸರಿ ಲಾಸ್ಟ್ ನೋಡಿ ಅಂತೇಳಿ ಹಂಗೆ ಅವ್ರಿಗೆ ಮಾಡ್ತೀವಿ. ಮತ್ತೊಂದು ಕಡೆ ಈಗ ಆಲ್ರೆಡಿ ಸಾಕಷ್ಟು ಮುಸ್ಲಿಂ ಜನಸಂಖ್ಯೆ ಇದೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಆದರೂ ಯಾಕೆ ನಿಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ? ಅದು ಈಗಿನಿಂದಲ್ಲ ಸರ್, ಯಾವಾಗ ಪುನಾತಿ ಸರಿ ಹತ್ತು ಬಂದು ಈಗಿಂದಲ್ಲ ಸರ್, ಪ್ರತಿ ಸರಿ ಹಂಗಾಗಿದೆ. ಈ ಸರಿ ಇದು ಕಾದು ನೋಡ್ಬೇಕು ಸರ್. ಈ ಸರಿ ಇದು ಲಾಸ್ಟ್ ಚಾನ್ಸ್ ಅವರಿಗೆ. ಭರವಸೆ ಕೊಟ್ಟಿದ್ದಾರೆ, ಈಡೇರಿಸಲು ನಾವು ಕಂಡಿದ್ದೀವಿ. ಮುಸ್ಲಿಂ ಓಟ್ಗಳು ಡಿವೈಡ್ ಆಗ್ತವೆ, BJPಗೆ ಲಾಭ ಆಗುತ್ತೆ ಅನ್ನೋ ಮಾತು ಆಗುತ್ತೆ ಸರ್. ಹಾಗಂತ ಆಗುತ್ತೆ, ಅಷ್ಟೊಂದು ಆಗಲ್ಲ. ಒಂದು 20% ಆಗುತ್ತೆ, ಇನ್ನು 60% ಇವ್ರ ಕಡೆ ಆಗುತ್ತೆ. ಗೆಲ್ಲೋದು ಯಾರು ಅಂತೀರಿ ಫೈನಲ್? ಸಮರ್ಥ ಅವ್ರ ಗ್ಯಾರಂಟಿ ಪಕ್ಕ, ಶೂರ್ 100%. ಗೆದ್ದು ನಿಮ್ಮ ಭರವಸೆ ಈಡೇರಿಸ್ತಾರಂತೆ? ಗ್ಯಾರಂಟಿ ಇದೆ ಸರ್, ನಂಬಿಕೆ ಇದೆ. ಹಜಾರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ತಾರೆ ಸರ್. BJP ಬಂದರೆ ತೊಂದರೆ ಏನಾಗಲ್ಲ, ಕಾಂಗ್ರೆಸ್ ಬಂದರೂ ತೊಂದರೆ ಆಗಲ್ಲ. ಏನು ಒಳ್ಳೆ ಕೆಲಸಗಳು ಮಾಡಿದ್ರೆ ಮೆಡಿಕಲ್ ಇದರಿಂದ ಅವ್ರವ್ರ ಇದಕ್ಕೆ ಅನುಕೂಲತೆ ಮಾಡ್ಕೊಂಡಾರ. ಬಡವ್ರ ಬಗ್ಗೆ ಮಾಡಬೇಕು. ಸ್ಕೂಲು ಫ್ರೀ, ಕಲ್ಯಾಣ ಮಂಟಪಗಳು ಫ್ರೀ, ಅವ್ಯಾವೂ ಮಾಡಿಲ್ಲ ಯಾರು. BJಪಿಯವರು ಮಾಡಿಲ್ಲ, ಕಾಂಗ್ರೆಸ್ನವರು ಮಾಡಿಲ್ಲ. ನಾವು ಒಳ್ಳೆಯದಾಗಲಿ ಅಂತ ಒಬ್ರಿಗಂತೂ ಓಟ್ ಹಾಕ್ತೇವೆ. ಈಗ ಅಭ್ಯರ್ಥಿಗಳು ನೀನು ಸಣ್ಣ ವಯಸ್ಸು, ಅವನಿಗೆ ಅನುಭವ ಕಮ್ಮಿ. ಅದರ ಬರ್ತಾ ಅನುಭವ ಬರುತ್ತೆ. ಆದರೆ ಸ್ವಲ್ಪ ವಯಸ್ಸಾದವರಿಗೆ ಅನುಭವ ಇದ್ದವ್ರಿಗೆ ಕೊಡ್ಬೇಕಾಯ್ತು, ಕಾಂಗ್ರೆಸ್ನೊಳಗೆ ಕೊಡ್ಬೇಕಾಯ್ತು. ಅದರ BJಪಿಯಲ್ಲಿ ಇದ್ದಾರಲ್ಲ ಮತ್ತೀಗ ಇದ್ದಾರೆ. ಅವ್ರು ಬಂದಿಲ್ಲ ಬಿಡ್ರಿ, ಬಂದಿದ್ರು ಇವರೇ ಕಾಂಗ್ರೆಸ್ನವರೇ. ಇಲ್ಲಿವರೆಗೂ ಏನೂ ಮಾಡಿಲ್ಲ. ಇನ್ಮೇಲೆ ಮಾಡ್ಬೇಕು ಅವರು. ಅದರ ಗೆದ್ರೆ ಮತ್ತು BJಪಿ ಗೆದ್ರೆ BJಪಿ ಒಳ್ಳೆ ಕೆಲಸ ಮಾಡ್ಬೇಕು. ಈಗ ಯಾರು ಮಾಡಿದ್ದಾರೆ ಈಗ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿದ್ದು ಇಲ್ಲ? ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು 2,2 ಸಾವಿರ ರೂಪಾಯಿ ಹಾಕಿ ಎಲ್ಲ ಇದು ಮಾಡಿದ್ದಾರೆ, ಒಳ್ಳೆಯದೇ ಮಾಡಿದ್ದಾರೆ. ಈ ಸರಿ BJಪಿಗೂ ಕೊಟ್ಟು ನೋಡ್ಬೇಕು ಅವ್ರು ಹೆಂಗೆ ಮಾಡ್ತಾರೆ ಅಂತ. BJಪಿಗೂ ಅವಕಾಶ ಕೊಡ್ಬೇಕು. ಕೊಡ್ಬೇಕು ರೀ. ಪೂರ 4 ಸರಿನೂ ಅವರೇ ಬಂದಾರೆ ಕಾಂಗ್ರೆಸ್ನವರು. ಈ ಸರಿ ಅವರು ಬರಬೇಕು, ಈ ಸರಿ BJಪಿಯೇ ಬರಬೇಕು. BJಪಿ ಬಂದರೆ ಒಂದು ಒಳ್ಳೇದು ಮಾಡಿದರೆ ಅವ್ರಿಗೂ ಹೆಸರು ಬರ್ತದೆ. BJಪಿ ಅವ್ರು ಬಂದರೆ ಏನೆಲ್ಲ ಮಾಡ್ಬೋದು ಅಂತ ಅನ್ಕೊಂತೀವಿ ನಾವು. ಅನ್ಕೊಂಡಿಲ್ಲ, ಅವ್ರ ತೀರ್ಮಾನ ಅದು. ಅದರ ನೀವು ಓಟ್ ಹಾಕ್ತಿರೋದು ನಿಮ್ಮದು ಇರುತ್ತಲ್ಲ? ನಮ್ಮದು ಇರುತ್ತೆ. ಒಳ್ಳೆ ಹೆಂಗೆ ಇವ್ರು ಮಾಡ್ಯಾರ ಅವ್ರು BJಪಿಯವರು ಮಾಡ್ಬೇಕು. ಮಾಡಿದ್ರೆ ಅವ್ರಿಗೂ ಹೆಸರು ಇರ್ತದೆ. BJಪಿ ಗೆಲ್ಬೇಕು, BJಪಿ ಗೆಲ್ಬೇಕು. ಕಾಂಗ್ರೆಸ್ ಅವ್ರು ಮಾಡ್ಯಾರ, ಅವರು ಮಾಡಿದ್ದು ಒಳ್ಳೇದೇ. ಇವರು ಗೆದ್ದು ಬಂದರೆ ಇವರು ಒಳ್ಳೇದು ಮಾಡ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.